ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 2ನೇ ಕರ್ನಾಟಕ ಯುದ್ಧದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು 2ನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೂಲಕ ಮುಕ್ತಾಯವಾಗೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈ 2ನೇ ಕರ್ನಾಟಕ ಯುದ್ಧದ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾವೆ. ಈ ಒಂದು 2ನೇ ಕರ್ನಾಟಕ ಯುದ್ಧವು 1749ರಿಂದ 1754ರವರೆಗೆ ಈ ಒಂದು ಯುದ್ಧ ಏನಾಗ್ತೈತಪ್ಪ ಅಂದ್ರೆ ಆಗ್ತದೆ. ಸುಮಾರು 5 ವರ್ಷಗಳ ಕಾಲ ಯುದ್ಧ ನಡೀತಾ ಹೋಗ್ತೈತಿ. ಈಗ ಬದಲಾದಂಥ ಸನ್ನಿವೇಶದೊಳಗೆ ಏನಾಗ್ತೈತಪ್ಪ ಅಂದ್ರೆ ಈ ಸಲಾಬತ್ ಜಂಗ್, ಈ ಅಸಫ್ ಜಾನ್ ಮತ್ತೊಬ್ಬ ಮಗನಾದಂಥ ಈ ಸಲಾಬತ್ ಜಂಗನನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಹೈದರಾಬಾದ್ ನಿಜಾಮ್ನನ್ನಾಗಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ನಾಸಿರ್ ಜಂಗು ಮತ್ತು ಮುಜಾಫರ್ ಜಂಗ್ ನಡುವೆ ಇದು ಇತ್ತು, ಏನು ಅಧಿಕಾರದ ಕಲ. ಈ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ನಾಸಿರ್ ಜಂಗನನ್ನು ಕೊಲೆ ಮಾಡಿ ಮುಜಾಫರ್ ಜಂಗನನ್ನು ಏನು ಮಾಡ್ತಾ ಹೋಗ್ತಾರೆ, ಅಧಿಕಾರ ತಂದಂಥ ಕೆಲವೇ ದಿನಗಳಲ್ಲಿ ಅವನು ಮರಣವಂತ ಹೋಗ್ತಾರೆ. ಅದೇ ರೀತಿ ಈ ಅಸಫ್ ಜಾನ ಮತ್ತೊಬ್ಬ ಮಗನಾದಂಥ ಈ ಸಲಾಬತ್ ಜಂಗ್ನನ್ನು ಏನು ಮಾಡ್ತಾ ಹೋಗ್ತಾರೆ, ಹೈದರಾಬಾದಿನ ನಿಜಾಮನಾಗಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವನ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ಆ ಸೈನ್ಯ ಸಹಿತ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಯಾವ ಸೈನ್ಯದೊಳಗೆ, ಯಾವ ಒಂದು ಆಸ್ಥಾನದೊಳಗಪ್ಪ ಅಂದ್ರೆ ಹೈದರಾಬಾದಿನ ಆಸ್ಥಾನದೊಳಗೆ ಈ ಫ್ರೆಂಚರು ಸೈನ್ಯ ಸಹಿತ ಒಂದು ಬುಸ್ಸಿ ಅಧಿಕಾರಿಯನ್ನು ನೇಮಕ ಮಾಡ್ತಾರೆ. ಜೊತೆಗೆ ಮತ್ತೊಂದು ಕಡೆ ಈ ಫ್ರೆಂಚರ ಬೆಂಬಲದಿಂದ ಈ ಚಂದಾ ಸಾಹೇಬನ ಏನಾಗ್ತಾನಪ್ಪ ಅಂದ್ರೆ ಈ ಕರ್ನಾಟಕದ ನವಾಬನಾಗ್ತಾನೆ. ಅಲ್ಲಿ ಚಂದಾ ಸಾಹೇಬು ಮತ್ತು ಅನಿರುದ್ಧನ್ ಇರ್ತಾರೆ, ಅವರ ನಡುವೆ ಗೊಂದಲ ಇರ್ತೈತಿ, ಅಲ್ಲಿ ಕಲಾ ಇರ್ತೈತಿ. ಈ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ಈ ಅನಿರುದ್ಧನನ್ನು ಏನು ಮಾಡ್ತಾ ಹೋಗ್ತಾರೆ, ಕೊಂದು ಈ ಚಂದಾ ಸಾಹೇಬ್ನನ್ನು ಏನು ಮಾಡ್ತಾ ಹೋಗ್ತಾರೆ, ಕರ್ನಾಟಕ ನವಾಬನನ್ನಾಗಿ ಮಾಡ್ತಾ ಹೋಗ್ತಾರೆ. ಆದ್ರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾ ಹೋಗ್ತೈತಿ, ಅವನ ಅಧಿಕಾರಿ ಯಾರು ರಾಬರ್ಟ್ ಕ್ಲೈವ್ನು ಈ ಕರ್ನಾಟಕ ರಾಜಧಾನಿಯಾದಂಥ ಆರ್ಕಾಟಿನ ಮೇಲೆ ಏನು ಮಾಡ್ತಾ ಹೋಗ್ತಾನೆ, ಆಕ್ರಮಣ ಮಾಡ್ತಾ ಹೋಗ್ತಾನೆ. ಯಾರು ಈ ಕರ್ನಾಟಕ ನವಾಬನಾದಂಥ ಈ ಚಂದಾ ಸಾಹೇಬನು ಕರ್ನಾಟಕ ನವಾಬನಾಗಿರ್ತಾನೆ. ಆದರೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ ರಾಬರ್ಟ್ ಕ್ಲೈವ್ನ ಏನು ಮಾಡ್ತಾ ಹೋಗ್ತಾನೆ, ಆ ಕರ್ನಾಟಕ ರಾಜಧಾನಿಯಾದಂಥ ಆರ್ಕಾಟಿನ ಮೇಲೆ ಏನು ಮಾಡ್ತಾ ಹೋಗ್ತಾನೆ, ಆಕ್ರಮಣ ಮಾಡ್ತಾ ಹೋಗ್ತಾನೆ. ಈ ಆಕ್ರಮಣ ಮಾಡಿ ಈ ಫ್ರೆಂಚರನ್ನು ಜೊತೆಗೆ ಈ ಚಂದಾ ಸಾಹೇಬ್ನನ್ನು ಸೋಲಿಸಿ ಅಂತಿಮವಾಗಿ ಈ ಯುದ್ಧದೊಳಗೆ ಈ ಚಂದಾ ಸಾಹೇಬ್ನನ್ನು ಬಂಧಿಸಿ ಕೊನೆಗೆ ಏನು ಮಾಡ್ತಾ ಹೋಗ್ತಾರೆ, ಹತ್ಯೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಸ್ಥಾನಕ್ಕೆ ಅಂದ್ರೆ ಈ ಒಂದು ಕರ್ನಾಟಕ ಸ್ಥಾನಕ್ಕೆ ಯಾರು ಬರ್ತಾ ಹೋಗ್ತಾರೆ, ಈ ಅನ್ವರುದ್ದೀನನ ಮಗನಾದಂಥ ಮಹಮ್ಮದ್ ಅಲಿಯನ್ನು ಏನು ಮಾಡ್ತಾ ಹೋಗ್ತಾರೆ, ನವಾಬನನ್ನಾಗಿ ನೇಮಕ ಮಾಡ್ತಾ ಹೋಗ್ತಾರೆ. ಜೊತೆಗೆ ಕೊನೆಗೆ ಏನಾಗ್ತದಪ್ಪ ಅಂದರೆ ಈ 2ನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೂಲಕ ಏನಾಗ್ತೈತಿ, ಮುಕ್ತಾಯ ಆಗ್ತೈತಿ. ಜೊತೆಗೆ ಈ ಒಂದು ಯುದ್ಧದ ಆದ ನಂತರದಲ್ಲಿ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ಡೂಪ್ಲಿಯನ್ನು ಏನು ಮಾಡ್ತಾ ಹೋಗ್ತಾರೆ, ಅವರ ದೇಶಕ್ಕೆ ಫ್ರೆಂಚರು ಏನು ಮಾಡ್ತಾ ಹೋಗ್ತಾರೆ, ಹಿಂದಕ್ಕೆ ಕಚ್ಕೊಳ್ತಾ ಹೋಗ್ತಾರೆ. ಈ ಯುದ್ಧವು ಫ್ರೆಂಚರಿಗೆ ಒಂದು ರೀತಿಯ ರಾಜಕೀಯ ಹಿನ್ನಡೆಯನ್ನು ತಂದು ಕೊಡ್ತಾ ಹೋಗ್ತದೆ. ಜೊತೆಗೆ ಇದು ಬ್ರಿಟಿಷರಿಗೆ ಒಳ್ಳೆಯ ಒಂದು ಪ್ರತಿಷ್ಠೆಯನ್ನು ಏನು ಮಾಡ್ತಾ ಹೋಗ್ತೈತಿ, ಈ 2ನೇ ಕರ್ನಾಟಕ ಯುದ್ಧವು ತಂದು ಕೊಡೋದನ್ನು ಕಾಣ್ತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಈ ಒಂದು 2ನೇ ಕರ್ನಾಟಕ ಯುದ್ಧದೊಳಗೆ ಏನಾಗ್ತೈತಪ್ಪ ಅಂದ್ರೆ ಈ ಒಂದು 2ನೇ ಕರ್ನಾಟಕ ಯುದ್ಧದೊಳಗೆ ಏನಾಗ್ತೈತಪ್ಪ ಅಂದ್ರೆ ಅಲ್ಲಿ ಹೈದರಾಬಾದ್ನೊಳಗೆ ಅಸಫ್ ಜಾನ್ ಮತ್ತೊಬ್ಬ ಮಗನಾದಂಥ ಈ ಸಲಾಬತ್ ಜಂಗ್ನನ್ನು ಹೈದರಾಬಾದ್ ನಿಜಾಮ್ನನ್ನಾಗಿ ಮಾಡ್ತಾ ಹೋಗ್ತಾರೆ. ಅಲ್ಲಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಕ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಕರ್ನಾಟಕದ ನವಾಬ ಯಾರಪ್ಪ ಅಂದ್ರೆ ಚಂದಾ ಸಾಹೇಬ್. ಈ ಚಂದಾ ಸಾಹೇಬ್ ಯಾರಪ್ಪ ಅಂದ್ರೆ ಈ ಕರ್ನಾಟಕದ ನವಾಬ ಆಗಿರ್ತಾನೆ. ಆದ್ರೆ ಆ ಕರ್ನಾಟಕದ ಒಂದು ರಾಜಧಾನಿ ಯಾವುದು, ಆರ್ಕಾಟ್. ಅಂದ್ರೆ ಇಲ್ಲಿ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾ ಹೋಗ್ತಾನೆ, ಈ ಆರ್ಕಾಟಿನ ಮೇಲೆ ದಾಳಿ ಮಾಡಿ ಆ ಫ್ರೆಂಚರನ್ನು ಚಂದಾ ಸಾಹೇಬ್ನನ್ನು ಏನು ಮಾಡ್ತಾ ಹೋಗ್ತಾರೆ, ಸೋಲಿಸ್ತಾರೆ. ಅಂತಿಮವಾಗಿ ಚಂದಾ ಸಾಹೇಬ್ನನ್ನು ಏನು ಮಾಡ್ತಾ ಹೋಗ್ತಾರೆ, ಬಂಧಿಸಿ ಹತ್ಯೆ ಮಾಡ್ತಾ ಹೋಗ್ತಾರೆ. ಕೊನೆಗೆ ಆ ಒಂದು ಕರ್ನಾಟಕದ ಸ್ಥಾನಕ್ಕೆ ಅನ್ವರುದ್ದೀನ ಮಗನಾದಂಥ ಮಹಮ್ಮದ್ ಅಲಿಯನ್ನು ಏನು ಮಾಡ್ತಾ ಹೋಗ್ತಾರೆ, ನವಾಬನನ್ನಾಗಿ ಮಾಡ್ತಾ ಹೋಗ್ತಾರೆ. ಈ ಒಂದು ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೂಲಕ ಏನಾಗ್ತದಪ್ಪ ಅಂದ್ರೆ ಮುಕ್ತಾಯವಾಗೋದನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದರೆ 2ನೇ ಕರ್ನಾಟಕ ಯುದ್ಧದ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಜೊತೆಗೆ ಈ ಒಂದು ತರಗತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.